ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೆಸರಿಡುವಾಗ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಪೇರೆಂಟ್ಸ್ಗೆ ಏನು ಹೆಸರಿಡಬೇಕು, ಏನು ಹೆಸರಿಡಬೇಕು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕಳೆದ ವಿಡಿಯೋದಲ್ಲಿ ನಾವು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ವಿ. ಹೆಣ್ಮಗು ಹುಟ್ಟಿದಾಗ ಕೆಲವೊಂದು ಹೆಸರನ್ನು ನಾವು ಸಜೆಷನ್ ಮಾಡೋದಿಲ್ಲ. ಯಾವ ಹೆಸರುಗಳಿರ್ಬೋದು ಹಾಗೆ ನೋಡೋಣ ಬನ್ನಿ. ತುಂಬ ಜನ ಲಕ್ಷ್ಮಿ ಅಂತ ಹೆಸರಿಡ್ತಾರೆ ಅಲ್ವಾ. ನಾನು ನೋಡಿದ ಪ್ರಕಾರ ಈ ಮನೆ ಕೆಲಸ ಮಾಡೋರು ಇರ್ತಾರೆ, ಅವ್ರ ಹೆಸರು ತುಂಬಾ ಲಕ್ಷ್ಮಿ ಅಂತ ಇರುತ್ತೆ. ನಮಗೇನು ಅನ್ಸುತ್ತೆ ಹೇಳ್ರಿ, ಲಕ್ಷ್ಮಿ ಅಂತ ತಾಯಿ ಮಹಾಲಕ್ಷ್ಮಿ ಹೆಸರನ್ನ ಇಟ್ಟಾಗ ಹಣಕಾಸು ಚೆನ್ನಾಗಾಗತ್ತೆ, ಹಣಕಾಸಿನ ವ್ಯವಹಾರ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ತಾಯಿ ಮಹಾಲಕ್ಷ್ಮಿ ಹೆಸರನ್ನ ಇಡ್ತೀವಿ. ಆದರೆ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಸುತ್ತಮುತ್ತನೇ ಅಬ್ಸರ್ವ್ ಮಾಡಿ, ತುಂಬ ಜನ ಮನೆ ಕೆಲಸ ಮಾಡೋರು ಲಕ್ಷ್ಮಿ ಹೆಸರು ಇಡ್ತಾರೆ ನೋಡಿ. ನಾವು ಲಕ್ಷ್ಮಿ ಎಲ್ಲಿದ್ದಾಳೆ ಹಾಗಿದ್ರೆ, ಹೌದಾ, ಲಕ್ಷ್ಮಿ ಹೆಸರನ್ನ ಇಡ್ಬೋದಾ ಇಡಬಾರ್ದಾ, ಇವೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಆನಂತರ ಲತಾ ಅಂತ ಹೆಸರನ್ನ ಇಡ್ತೀವಿ. ಲತಾ ನೋಡ್ರಿ, ಲತೆ ಅಂತ ಹೇಳಿದರೆ ಬಳ್ಳಿ. ಅದು ಬಳ್ಳಿ ಯಾವಾಗಲೂ ಮರನ ಡಿಪೆಂಡ್ ಆಗಿರುತ್ತೆ. ಇಂಡಿವಿಜುವಲ್ ಆಗೋದ್ರದ್ದೇನು ಬೆಳವಣಿಗೆ ಇರೋದಿಲ್ಲ. ಒಂದು ಮರ ಇದ್ದರೆ ಮಾತ್ರ ಬಳ್ಳಿ ಅದಕ್ಕೆ ಸುತ್ತಕೊಂಡು ಬೆಳೀತಾ ಹೋಗುತ್ತೆ. ಅಂದರೆ ಒಂದು ಆಸರೆ ಬೇಕು ಬಳ್ಳಿಗೆ. ತುಂಬ ಹಾಡುಗಳೆಲ್ಲ ಕೇಳಿದ್ವಿ, ಲತೆಗೆ ಮರದ ಆಸರೆ ಈ ಥರ ಕೇಳಿರ್ತೀವಲ್ವ. ಅಂದರೆ ಒಂದು ಆಸರೆಯಿಂದನೇ ಒಂದು ಬಳ್ಳಿ ಬೆಳೆಯೋದು. ಆನಂತರ ಅದು ತುಂಬ ಬೇಗ ಬತ್ತಿ ಹೋಗೋ ಸಾಧ್ಯತೆಯೂ ಇರುತ್ತೆ. ಸೊ ಈ ಹೆಸರನ್ನು ಕೂಡ ಇಡಲಿಕ್ಕೆ ಹೇಳೋದಿಲ್ಲ. ಜೊತೆಗೆ ಮತ್ತೆ ಇನ್ನು ಏನು ಹೆಸರು ಹೇಳ್ತೀವಿ, ನದಿ ಹೆಸರುಗಳನ್ನು ಹೇಳ್ತೀವಿ. ಕಾವೇರಿ, ತುಂಗ, ಗಂಗಾ, ಯಮುನಾ, ಎಷ್ಟೊಂದು ಹೆಸರುಗಳಿದೆ. ಆಲ್ಮೋಸ್ಟ್ ಎಲ್ಲ ನದಿಗಳ ಹೆಸರು ಕೂಡ ಫೀಮೇಲ್ ನೇಮ್ಸೇ ಆಗಿರುತ್ತಲ್ಲ, ಹೆಸರನ್ನ ಇಡ್ತೀವಿ. ನದಿ ಹೆಸರನ್ನು ಕೂಡ ಇಡೋಕ್ಕೆ ನ್ಯೂಮರಾಲಜಿ ಪ್ರಕಾರ ಸಜೆಷನ್ ಮಾಡೋದಿಲ್ಲ. ಯಾಕಂದರೆ ಹರ್ಕೊಂಡು ಹೋಗ್ತಾ ಇರುತ್ತೆ ಹಾಗೆ ನದಿ, ಹೌದ್ರಾ, ಒಂದು ಕಡೆ ನಿಲ್ಲೋದಿಲ್ಲ, ಹರಿತಾನೆ ಇರುತ್ತೆ. ಈ ಹೆಸರನ್ನು ಕೂಡ ನಾವು ಸಜೆಷನ್ ಮಾಡೋದಿಲ್ಲ. ಅದರ ನಂತರ ಮತ್ತೆ ಕೆಲವೊಂದು ಹೆಸರುಗಳನ್ನ ಇಡ್ತೀವಿ. ಈ ನಿಧಿ ಅಂತ ಭಾಳ ಜನ ಹೆಸರು ಇಡ್ತಾರಲ್ವ, ನಿಧಿ ಅಂತ ಇಡ್ತೀವಿ. ನಿಧಿ ನೋಡ್ರಿ, ನಿಧಿ ಸಿಕ್ಕ ಅಂದರೆ ಪೇರೆಂಟ್ಸಿಗೆ ಏನೊಂದು ಕನ್ಸರ್ನಿಂದ ಇಟ್ಟಿರ್ತಾರೆ ಅಂದರೆ ತುಂಬ ವರ್ಷಗಳಿಂದ ಮಗುಗೋಸ್ಕರ ಕಾಯ್ತಾ ಇರ್ತಾರೆ. ಏನೋ ನಿಧಿ ಸಿಕ್ಕಾಗಿರುತ್ತೆ. ನಮಗೆ ನಿಧಿ ಸಿಕ್ಕಾಗ ಎಷ್ಟು ಸಂತೋಷ ಆಗಿರುತ್ತಲ್ಲ, ಅಷ್ಟು ಸಂತೋಷವಾಗಿ ಆ ಹೆಸರನ್ನ ಇಟ್ಟಿರ್ತಾರೆ. ಆದರೆ ನಿಧಿ ಹೆಸರು ಕೂಡ ಅಂಥ ಸೂಕ್ತವಾದ ಹೆಸರಲ್ಲ. ಯಾಕಂತ ಹೇಳಿದ್ರೆ ನಿಧಿ ನೋಡಿ, ನಾವು ಹುಡುಕ್ತಾನೆ ಇರ್ತೀವಿ, ಸಿಗೋದೆಲ್ಲೋ ಅಪರೂಪ. ಅಂದರೆ ಹುಡುಕಾಟ ನಡೀತಾನೆ ಇರುತ್ತೆ ನಿಧಿಗೋಸ್ಕರ. ಜೊತೆಗೆ ಸಿಕ್ಕಿರೋ ನಿಧಿ ಎಲ್ಲರಿಗೂ ದಕ್ಕೋದಿಲ್ಲ ಕೂಡ. ಅಂದರೆ ಕೆಲವೊಂದು ಹೆಸರುಗಳು ಕರೆಯುವಾಗ ಒಂದು ವೈಬ್ರೇಷನ್ಸ್ ಇರುತ್ತೆ ಒಂದು ವರ್ಡಿಗೆ, ಅದು ಕೂಡ ಅವ್ರಿಗೆ ಟಚ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಕೆಲವೊಂದು ಹೆಸರುಗಳನ್ನ ಹೇಳೋಣ. ನಿಧಿ ಹೆಸರು ಕೂಡ ಕರೀಲಿಕ್ಕೆ ಅತ್ಯಂತ ಸೂಕ್ತವಾದಂತಹ ಹೆಸರು ಅಲ್ಲ. ಒಂದೇನು ಹೇಳಿದೆ ನಾನು, ಈ ದೇವಿ ಹೆಸರನ್ನು ತುಂಬ ಸರಿ ಇಡ್ತೀವಿ. ದೇವಿ ಹೆಸರುಗಳನ್ನು ಇಡುವಾಗ ಅದಕ್ಕೆ ಅದರದಾದಂಥ ಒಂದು ಘನತೆ ಇರುತ್ತೆ. ಅದು ಅಂದರೆ ಒಂದು ಹೆಸರನ್ನು ಕರೆದಾಗ ಅದೇನು ಒಂದು ವೈಬ್ರೇಷನ್ ಇರುತ್ತಲ್ಲ, ಅದನ್ನು ತಡೆಯೋ ಕೆಪಾಸಿಟಿ ಯೂಶಲಿ ಮನುಷ್ಯರಿಗೆ ಕಡಿಮೆ ಇರುತ್ತೆ. ಈ ಗಾಯತ್ರಿ ಹೆಸರನ್ನೆಲ್ಲ ಇಡ್ತೀವಿ. ಆ ಗಾಯತ್ರಿ ಮಂತ್ರ ನಾವು ಕೇಳ್ಬೋದು, ಎಷ್ಟು ಪವರ್ಫುಲ್ ಮಂತ್ರ ಅದು. ಸೊ ಆ ಹೆಸರನ್ನು ದಕ್ಕಿಸ್ಕೊಳ್ಳೋಕ್ಕೆ ನಮಗೆ ಕಷ್ಟ ಆಗುತ್ತೆ. ಈಗ ಏನೋ ಒಂದು ಕಾಯಿಲೆ ಬಂದಿರುತ್ತೆ ಅಂದ್ಕೊಡ್ರಿ, ಎಕ್ಸಾಂಪಲ್ ಕೊಡೋದಾದರೆ, ಇಷ್ಟೇ ಲೆವೆಲಲ್ಲಿ ಮೆಡಿಸಿನ್ ಕೊಡಬೇಕು ಅಂತೇಳಿ ಇರುತ್ತದು. ಅದಕ್ಕಿಂತ ನಾವು ಹೈ ಡೋಸ್ ಕೊಟ್ಟಾಗ ಆ ವ್ಯಕ್ತಿಗೆ ತಡ್ಕೊಳಕ್ಕಾಗಲ್ಲ. ಈಗ ಸಪೋಸ್ ಈಗ ಒಂದು ಊಟನೇ ಆಗಲಿ, ಒಬ್ಬೊಬ್ರದ್ದು ಒಂದು ಕೆಪಾಸಿಟಿ ಇರುತ್ತೆ. ಅದನ್ನು ಓವರ್ಲೋಡಾಗಿ ನಾವು ಏನಾದ್ರು ಕೊಟ್ಟಾಗ ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ, ದಕ್ಕಿಸ್ಕೊಳ್ಳೋಕ್ಕಾಗೋದಿಲ್ಲ ನಮಗೆ. ಅದೇ ರೀತಿ ಕೆಲವೊಂದು ಹೆಸರುಗಳು ಎಷ್ಟು ಶಕ್ತಿಶಾಲಿಯಾಗಿರುತ್ತಂದರೆ ಆ ಹೆಸರನ್ನು ನಾವು ಕರೆಸ್ಕೊಳ್ತೀವಿ ಅಂದರೆ ಅದಕ್ಕೆ ಅದರದಾದ ಒಂದು ಪದ್ಧತಿಗಳಿರುತ್ತೆ, ಅದನ್ನು ನಾವು ಅನುಸರಿಸಬೇಕಾಗತ್ತೆ. ಈಗ ಎಕ್ಸಾಂಪಲ್ ಫಿಲ್ಮ್ಗಳಲ್ಲಿ ನೋಡ್ರಿ, ಏನೋ ಪಾತ್ರ ಮಾಡ್ತಾ ಇರ್ತಾರೆ, ದೇವಿ ಪಾತ್ರನೋ ಒಂದು ಶಿವನ ಪಾತ್ರನೋ ವಿಷ್ಣುವಿನ ಪಾತ್ರ ಮಾಡ್ತಾ ಇರ್ತಾರೆ. ಅವ್ರ ಆ್ಯಕ್ಟ್ರೆಸ್ಸನ್ನು ಕೇಳಿ ನೋಡ್ರಿ ನೀವು, ಆ ಪಾತ್ರ ಮಾಡೋಕ್ಕಿಂತ ಮೊದಲು ನಿಮ್ದು ಏನೇನು ಪ್ರಿಪ್ರೇಷನ್ ಇತ್ತು ಅಂತ ಹೇಳ್ಬಿಟ್ಟು. ಈಗ ಡಾಕ್ಟರ್ ರಾಜ್ಕುಮಾರ್ ಅವರೇ ಕೆಲವೊಂದು ಫಿಲ್ಮ್ಗಳು ಮಾಡಬೇಕಾದ್ರೆ ಅದರ ಫಿಲ್ಮ್ ಎಲ್ಲ ಮುಗಿದ ನಂತರ ಅದು ಅನುಭವ ಹೇಳ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ, ಆ ರೋಲ್ ಮಾಡುವಾಗ ನಾನು ಇಷ್ಟು ದಿವಸ ಕಂಪ್ಲೀಟಾಗಿ ಧ್ಯಾನ ಮಾಡ್ತಾಯಿದ್ದೆ, ಯಾವ ಒಂದು ಪಾತ್ರವನ್ನು ಹಾಕ್ತಿದ್ದೆ ಆ ಭಗವಂತನ ಧ್ಯಾನ ಮಾಡ್ತಾಯಿದ್ದೆ. ಜೊತೆಗೆ ನಾನ್ ವೆಜ್ಜನ್ನು ತಿಂತಾ ಇರಲಿಲ್ಲ ನಾನು. ಈ ರೀತಿ ಎಲ್ಲ ಪದ್ಧತಿಗಳನ್ನು ಆಚರಿಸಿದ್ದೆ ಆ ಪಾತ್ರ ಮಾಡುವಾಗ. ಅಂದರೆ ಪರಕಾಯ ಪ್ರವೇಶ ಆಗಬೇಕು ನಮಗೆ ಅಂತ ಹೇಳಿದಾಗ ನೋಡಿ, ಒಂದು ಚಿಕ್ಕದಾಗಿ ಒಂದು ನಾವೇನೋ ಒಂದು ಭಗವಂತನ ಒಂದು ರೋಲ್ ಪ್ಲೇ ಅಂದರೆ ಒಂದು ನಾಟಕ ಆಗಲಿ ಅಥವಾ ಒಂದು ಆ್ಯಕ್ಟಿಂಗ್ ಮಾಡುವಾಗಲೇ ಇಷ್ಟೊಂದು ನಾವು ಕಟ್ಟುನಿಟ್ಟಾದ ಒಂದು ಶಿಷ್ಟಾಚಾರಗಳನ್ನು ಮಾಡ್ತೀವಿ ಅಂತ ಹೇಳಿದರೆ, ಆ ಭಗವಂತನ ಹೆಸರನ್ನು ಇಟ್ಟು ಕರೆಯುವಾಗ ಆ ವ್ಯಕ್ತಿ ಕೂಡ ಹೆಂಗಿರಬೇಕು. ಈಗ ಮಂಜುನಾಥ ಅಂತ ತುಂಬ ಜನ ಹೆಸರನ್ನು ಇಡ್ತಾರೆ. ನೀವು ಮಂಜುನಾಥ ನೀವು ಹೆಸರನ್ನು ನೋಡ್ರಿ, ಕರೆಯೋದೇ ಫಸ್ಟು ಮಂಜ ಅಂತ ಕರೆಯೋಕ್ಕೆ ಶುರು ಮಾಡ್ತಾರಲ್ವ. ಮಂಜ ಏನಪ್ಪ ಈ ಮಂಜುಳ ಅಂತ ಹೆಸರಿಟ್ಟಿರ್ತಾರೆ.
ಆ ಕರೆಯೋದೆಲ್ಲ ಅಡ್ಡ ಹೆಸರಿಂದಲೇ ಕರೀತಾರೆ. ಸೊ ನೋಡಿ, ನಾವು ಭಗವಂತನ ಹೆಸರಿಟ್ಟು ಅದನ್ನೇ ಈಗ ಶ್ರೀನಿವಾಸ ಅಂತ ಹೆಸರಿಟ್ಟಿರ್ತಾರೆ, ಕರೆಯೋದೇ ಸೀನಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಏನು ಹೆಸರನ್ನು ಕಟ್ ಮಾಡ್ತೀವಿ, ನಮಗೆ ಅನುಕೂಲಕ್ಕೆ ತಕ್ಕಂಗೆ ಕರೀತಾ ಹೋಗ್ತೀವಿ, ಅದರಲ್ಲಿರೋ ಪವರು ಕೂಡ ಡಿವೈಡ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನು ಹೇಳ್ತೀವಿ, ದೇವರನ್ನ ಹೆಸರನ್ನು ಇಡುವಾಗ ತುಂಬ ಯೋಚನೆ ಮಾಡಿ ದೇವರ ಹೆಸರನ್ನ ಇಡಬೇಕು. ಆನಂತರ ಕೆಲವೊಂದು ಹೇಳಿದ್ನಲ್ಲ, ಕೆಲವೊಂದು ಅರ್ಥ ಬರುವಂಥ ಹೆಸರುಗಳನ್ನು ನಾವು ಇಡುವಾಗ ಕೂಡ ಇದು ಸೂಕ್ತ ಆಗುತ್ತೋ ಇಲ್ವೋ ನೋಡಿಬಿಟ್ಟು ಹೆಸರನ್ನ ಇಡೋದು ಬಹಳ ಒಳ್ಳೆಯದು. ಹೆಸರಿಗೇನು ಇಷ್ಟು ಮಹತ್ವ ಅಂತೀರಾ? ಹೆಸರಿಗೆ ತುಂಬಾ ಮಹತ್ವ ಇದೆ. ಆ ಹೆಸರನ್ನು ಮಗು ಪದೇ ಪದೇ ಕರೆಸ್ಕೊಳ್ತಿರುತ್ತೆ, ಅದರ ಒಂದು ಪವರ್ ಮಗುವಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೆಸರಿಡುವಕ್ಕಿಂತ ಮೊದಲು ನೀವು ಸೂಕ್ತವಾದ ಒಂದು ನ್ಯೂಮರಾಲಜಿ ಆಗಿರ್ಬೋದು, ಅಸ್ಟ್ರಾಲಜಿ ಆಗಿರ್ಬೋದು ತಿಳ್ಕೊಂಡ್ಬಿಟ್ಟು ಹೆಸರಿಡೋದು ಸೂಕ್ತ. ಈ ಹೆಸರುಗಳು ನಾನೇನು ಕೆಲವೊಂದು ಹೆಸರುಗಳನ್ನ ಹೇಳಿದ್ದೆ, ಆ ಹೆಸರುಗಳು ಅಷ್ಟೊಂದು ವ್ಯಕ್ತಿಗಳಿಗೆ ಸೂಕ್ತ ಆಗೋದಿಲ್ಲ. ನಿಮಗೇನಾದ್ರು ನಿಮ್ಮ ಮಗುವಿಗೆ ಸೂಕ್ತವಾದಂಥ ಒಂದು ಹೆಸರನ್ನ ಇಡಬೇಕು, ಅಥವಾ ಆ ಮಗುವಿನ ಜಾತಕದಲ್ಲಿ ಏನಾದರೂ ತೊಂದರೆ ಇದೆ ಅಂತ ತಿಳ್ಕೊಬೇಕು ಅಂತ ಇದ್ದರೆ ಖಂಡಿತವಾಗೂ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ, ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು, ನೀವು ಅಪಾಯಿಂಟ್ಮೆಂಟು ತೊಗೊಳ್ಬೋದು. ಆಮೇಲೆ ಯಾರ್ಯಾರಿಗೆ ಈ ವಿಡಿಯೋಗಳು ಇಷ್ಟ ಆಗಿದೆ ಅವ್ರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.